ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಇದೆ ಸ್ಟೂಡೆಂಟ್ಸ್. 2026 ಅಲ್ಲಿ CBSE ಫೈನಲ್ ಎಕ್ಸಾಮ್ನ ಡೇಟ್ ರಿಲೀಸ್ ಆಗಿದೆ. CBSE ಇಂದ 2026 ಅಲ್ಲಿ ನಡೆಯುವ ಕ್ಲಾಸ್ 10th ನ ಫೈನಲ್ ಎಕ್ಸಾಮ್ ಡೇಟ್ ರಿಲೀಸ್ ಆಗಿದೆ ಸ್ಟೂಡೆಂಟ್ಸ್. ಈ PDF ಅಲ್ಲಿ ನೀವು ನೋಡ್ತಾ ಇದ್ದೀರಾ. ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವತ್ತು ಯಾವ ಎಕ್ಸಾಮ್ ನಡೆಯುತ್ತೆ ಅನ್ನೋದು. ಓಕೆ, ಈ ಒಂದು PDF ನಿಮಗೆ ನಮ್ಮ ವಾಟ್ಸಪ್ ಚಾನಲ್ ಅಲ್ಲಿ ಸಿಗುತ್ತೆ. ನೀವು ವಾಟ್ಸಪ್ ಚಾನಲ್ಗೆ ನಮ್ಮ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರ್ತಕ್ಕಂಥ ಲಿಂಕ್ ಮುಖಾಂತರ ಜಾಯಿನ್ ಆಗಿ ಅಲ್ಲಿಂದ ನೀವು ಈ PDF ಅನ್ನ ಪಡ್ಕೋಬಹುದು ಸ್ಟೂಡೆಂಟ್ಸ್. ನಾನೀಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಫಸ್ಟ್ 17th ಫೆಬ್ರವರಿ 2026ಗೆ ನಿಮ್ಗೆ ಮ್ಯಾಥ್ಸ್ ಎಕ್ಸಾಮ್ ಇದೆ. ಓಕೆ, 17th ಫೆಬ್ರವರಿ 2026ಗೆ ಮ್ಯಾಥ್ಸ್ ಎಕ್ಸಾಮ್ ಇದೆ. ಅದಾದ ನಂತರ 21st ಫೆಬ್ರವರಿ 2026ಗೆ ನಿಮ್ಮ ಇಂಗ್ಲಿಷ್ ಪೇಪರ್ ಇದೆ. ಓಕೆ, 21st ಫೆಬ್ರವರಿ 2026ಗೆ ನಿಮ್ಮ ಇಂಗ್ಲಿಷ್ ಪೇಪರ್ ಇದೆ. ಸೊ ಅದಾದ ನಂತರ ಇಲ್ಲಿ ನೋಡಿ 25th ಫೆಬ್ರವರಿಗೆ ಸೈನ್ಸ್ ಪೇಪರ್ ಇದೆ. ಓಕೆ, ಸೈನ್ಸ್ ಪೇಪರ್ ಇದೆ. ಅದಾದ ನಂತರ 28th ಫೆಬ್ರವರಿಗೆ ಸಂಸ್ಕೃತ್ ಪೇಪರ್ ಇದೆ ಸ್ಟೂಡೆಂಟ್ಸ್. ಅದಾದ ನಂತರ 2nd ಮಾರ್ಚ್ಗೆ ಹಿಂದಿ ಪೇಪರ್ ಇರುತ್ತೆ. ಓಕೆ, 2nd ಮಾರ್ಚ್ಗೆ ಹಿಂದಿ ಪೇಪರ್ ಇರುತ್ತೆ. ಅದಾದ ನಂತರ 5th ಮಾರ್ಚ್ಗೆ ಕನ್ನಡ ಪೇಪರ್ ಇರುತ್ತೆ. ನಂತರ 7th ಮಾರ್ಚ್ಗೆ ಸೋಷಿಯಲ್ ಸೈನ್ಸ್ ಪೇಪರ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ, ಇಷ್ಟು ಏನು ನಿಮ್ಮ ಟೈಮ್ ಟೇಬಲ್, CBSEಯ ಫೆಬ್ರವರಿಲಿ ನಡೀತಕ್ಕಂಥ ಟೈಮ್ ಟೇಬಲ್ ಬಗ್ಗೆ. ಇನ್ನೂ ಯಾರು ಕೂಡ ಪ್ರಿಪೇರ್ ಆಗ್ತಾ ಇಲ್ಲ ಸರಿಯಾಗಿ ಅನ್ನೋರಿಗೆ ಇದೊಂದು ರೈಟ್ ಟೈಮ್ ಆಗಿರುತ್ತೆ. ಇವತ್ತಿಂದಲೇ ನೀವು ಈ ಟೈಮ್ ಟೇಬಲ್ನ ಫಾಲೋ ಮಾಡಿಕೊಂಡು ಇವತ್ತಿಂದಲೇ ನೀವು ಸರಿಯಾದ ಒಂದು ಪ್ಲಾನ್ ಹಾಕೊಂಡು ಎಕ್ಸಾಮ್ಗೆ ಪ್ರಿಪೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಇದು ಒಂದು ರೈಟ್ ಟೈಮ್ ಅಂತ ಹೇಳ್ತೀನಿ ಸ್ಟೂಡೆಂಟ್ಸ್. ಓಕೆ, ಮತ್ತೆ ಈ ಒಂದು ಏನೋ PDF ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀವು ವಾಟ್ಸಪ್ ಚಾನಲ್ಗೆ ಲಿಂಕ್ ಜಾಯ್ನ್ ಆಗೋ ಮುಖಾಂತರ ಅಲ್ಲಿ ನಿಮಗೆ ಈ ಒಂದು PDF ಸಿಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಈಗಲೇ ಕೂಡ ಇವತ್ತಿಂದಲೇ ನೀವು ಒಂದು ಏನು ನಿಮ್ಮ ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್ಸ್. ಓಕೆ.